ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಆದಷ್ಟು ಬೇಗ ಬರುತ್ತೆ. ಎಪಿಸೋಡ್ 150. ಲಾವಣ್ಯನ ರಿಲೀಸ್ ಮಾಡಿಸಿದ್ದೇ ನಿತ್ಯ. MLA ರುದ್ರಪ್ರಸಾದ್ PC ವಿನುತಾ ಅವ್ರು ತೋರಿಸಿದ ಇರ್ರೆಸ್ಪೆಕ್ಟ್ ನೋಡಿ ತುಂಬ ಕೋಪ ಬಂತು. ಯಾವನ್ ಎಲ್ಲಾದರೂ ಹೋಗಲಿ, ಬಂದು ನನ್ನ ಮಗಳನ್ನ ರಿಲೀಸ್ ಮಾಡು ಅಂತ ರೇಗ್ದ. PC ವಿನುತಾ ಅವನ್ನ ನೋಡಿ ಏನು ಮಾತಾಡದೆ ತನ್ನ ಕೆಲಸ ತಾನು ಮಾಡ್ತಾ ಇದ್ಲು. MLA ಮೌ, ನಾನು ಹೇಳಿದ್ದು ಕೇಳಿಸ್ತು ತಾನೇ, ರಿಲೀಸ್ ಮಾಡು ಅಂದ. ಅವಳು ಜಾಗ ಬಿಟ್ಟು ಕದಲಿಲ್ಲ. ಅದಕ್ಕೆ MLA ತಗಳಪ್ಪ, ನಾನೊಬ್ಬ ದೊಡ್ಡ ಮನುಷ್ಯ, ಈ ಊರಿನ ಜನನಾಯಕ, ಒಂದು ಮರ್ಯಾದೆ ಕೊಡಬೇಕು ಅನ್ನೋದು ಗೊತ್ತಾಗಲ್ವಾ ನಿನಗೆ? ಅವನಿಂದ ಹರ್ಚ್ಕೊಳ್ತಾ ಇದ್ದೀನಿ ಅಂದ. PC ವಿನುತಾ MLA ಸಾಹೇಬ್ರೆ, ಮರ್ಯಾದೆ ಇರಬೇಕಾಗಿರೋದು ನಾವು ಮಾಡೋ ಕೆಲ್ಸದ ಮೇಲೆ. ನೀವೆಂಥ ಜನನಾಯಕ ಆದರೆ ನಮಗೇನು? ನಾವು ತಿನ್ನೋದು, ನಾವು ಕಷ್ಟಪಟ್ಟು ಸಂಪಾದಿಸಿದ ಅನ್ನನ ನೀವು ಹೇಳಿದ್ರಿ ಅಂತ ಬಿಡೋಕ್ಕಾಗಲ್ಲ. ಸಾಹೇಬ್ರು ಬರೋ ತನಕ ಅಲ್ಲಿ ಕುತ್ಕೊಳ್ಳಿ ಅಂದ್ಲು. ಅಷ್ಟರಲ್ಲಿ ಹೊರಗೆ ರೌಂಡ್ಸ್ ಹೋಗಿದ್ದ ACP ವಿನಯ್ ಕುಮಾರ್ ಅಲ್ಲಿಗೆ ಬರ್ತಾ, ವೆರಿ ಗುಡ್ ವಿನುತಾ ಅವರೇ, ಕೀಪ್ ಇಟ್ ಅಪ್ ಅಂದ. MLA ACP, ನಿನಗೆಷ್ಟು ಕೊಬ್ಬಿದ್ರೆ ನನ್ನ ಮಗಳನ್ನ ಅರೆಸ್ಟ್ ಮಾಡ್ತೀಯಾ? ಮುಚ್ಕೊಂಡವಳನ್ನ ರಿಲೀಸ್ ಮಾಡಿದೆ ಸರಿ, ಇಲ್ಲ ಅಂದರೆ ಚಿಟಿಕೆ ಹೊಡೆಯೋ ಅಷ್ಟರಲ್ಲಿ ನೀರು ನೆರಳು ಇಲ್ದಿರೋ ಜಾಗಕ್ಕೆ ಟ್ರಾನ್ಸ್ಫರ್ ಆಗೋಗ್ತೀಯಾ, ಹುಷಾರು ಅಂದ. ವಿನಯ್ ನಗ್ತಾ ಟೇಬಲ್ ಮೇಲೆ ಹ್ಯಾಟ್ ಮತ್ತು ಲಾಠಿ ಇಟ್ಟು, ಯೋ MLA ಸಾಹೇಬ್ರೆ, ನಿಮ್ಗಳನ್ನು ಅರೆಸ್ಟ್ ಮಾಡೋಕ್ಕೆ ಬೇಕಾಗಿರೋದು ಕೊಬ್ಬಲ್ಲ, ಕಂಪ್ಲೇಂಟ್. ಹಾಗೆ ನಾನು ಟ್ರಾನ್ಸ್ಫರ್ ಆದರೆ ಹೋಗೋದು ಮತ್ತೊಂದು ಪೊಲೀಸ್ ಸ್ಟೇಷನ್ಗೆ ಹೊರತು ಪಾನಿಪುರಿ ಮಾರೋಕ್ಕಲ್ಲ. ನಿಮ್ಮ ಆಟಗಳೆಲ್ಲ ನನ್ನ ಹತ್ರ ನಡೆಯಲ್ಲ. ನಿನ್ನ ಮಗಳ ಮೇಲೆ ಕಿಡ್ನ್ಯಾಪ್ ಆ್ಯಂಡ್ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಫಿಟ್ ಮಾಡಿದ್ದೀನಿ. FIR ಕೂಡ ರೆಡಿ ಇದೆ. ನಿನ್ನ ಮಗಳನ್ನ ಕೋರ್ಟಲ್ಲಿ ಬಂದು ನೋಡು, ಈಗ ಇಲ್ಲಿಂದ ಜಾಗ ಖಾಲಿ ಮಾಡು ಅಂದ. ಅವನ ಕಡೆ ಲಾಯರ್ ಅಲ್ಲ ರೀ ವಿನಯ್ ಕುಮಾರ್, ಯಾವ ಆಧಾರದ ಮೇಲೆ ಅವ್ರ ಮೇಲೆ 2 ಕೇಸ್ ಫೈಲ್ ಮಾಡಿದ್ದೀರಾ? ಲಾವಣ್ಯ ಅವರು ಯಾರನ್ನು ಕಿಡ್ನಾಪ್ ಮಾಡಿದ್ದಾರೆ, ಯಾರ ಮೇಲೆ ಮರ್ಡರ್ ಅಟೆಂಪ್ಟ್ ಮಾಡಿದ್ದಾರೆ ಅಂದರು. ಅದಕ್ಕೆ ವಿನಯ್ ಅವನ್ನೇ ಗುರಾಯಿಸಿ, ನಿಮ್ಮಮ್ಮನ್ನ ಅಂದ. ಲಾಯರ್ ಕೋಪದಲ್ಲಿ ಏಯ್ ACP ಅಂತ ಕೂಗ್ದ. ವಿನಯ್ ಓಹೋ, ಕಂಟ್ರೋಲ್ ಯುವರ್ ಸೆಲ್ಫ್ ಲಾಯರ್ ಸಾಹೇಬ್ರೆ, ಮೊದಲೇ ವಯಸ್ಸಾಗಿದೆ, ಆಮೇಲೆ ಉಸಿರು ಕಟ್ಕೊಂಡು ಸತ್ಕಿತ್ತು ಹೋದರೆ ಕಷ್ಟ ಅಂತ ನಗ್ತಾ ಮತ್ತೆ ಸೀರಿಯಸ್ ಟೋನ್ನಲ್ಲಿ, ಅಲ್ಲ ರೀ, ನಿಮ್ಮಮ್ಮನ್ನ ಅಂದಿದ್ದಕ್ಕೆ ಇಷ್ಟೊಂದು ಕೋಪ ಮಾಡ್ಕೊಂಡ್ರಲ್ಲ, ಇನ್ನು ಇವರು ಅಪ್ಪ ಮಗಳು ಇಬ್ಬರು ಸೇರಿಕೊಂಡು ಪಾಪ ಆ ಹುಡುಗಿ ಜೀವ ತೆಗಿಯೋಕ್ಕೆ ಹೋಗಿದ್ರಲ್ಲ, ಅವಾಗ ಎಲ್ರಿ ಹೋಗಿದ್ರಿ ನೀವು ಅಂದ. ಲಾಯರ್ ಲೋ, ಸಾಕು ಮುಚ್ಚಲ, ಕಂಡಿದ್ದೇನೆ. ಜೀವ ತೆಗಿಯೋಕ್ಕೆ ಹೋಗಿದ್ರು, ಕಿಡ್ನ್ಯಾಪ್ ಮಾಡಿದ್ರು ಅಂತಿದೆಯಲ್ಲ, ಅದಕ್ಕೆಲ್ಲ ನಿಮ್ಮ ಹತ್ರ ಸಾಕ್ಷಿ ಇದೆಯೇನ್ರಿ? ಯಾರನ್ನ ಸಾಕ್ಷಿ ಇಟ್ಟಿದ್ದೀರಾ ಅಂದ. ವಿನಯ್ ನಾನೇ ಪ್ರತ್ಯಕ್ಷ ಸಾಕ್ಷಿ ಅಂದ. MLA ಮತ್ತು ಲಾಯರ್ ಮುಖ ನೋಡಿಕೊಂಡ್ರು. ಹೌದು, ಸಾಕ್ಷಿ ಇರೋದ್ರಿಂದಾನೇ FIR ಹಾಕಿರೋದು, ನೀವಲ್ಲ. ನಿಮ್ಮಪ್ಪ ಬಂದು ಹೇಳಿದ್ರು ಇವಳನ್ನ ಬಿಡೋ ಮಾತೇ ಇಲ್ಲ. ಜಾಗ ಖಾಲಿ ಮಾಡಿ ಅಂತ ಲಾವಣ್ಯ ಕಡೆ ನೋಡ್ದ ವಿನಯ್. ಲಾಯರ್ ಬಿಡಲ್ಲ ಅನ್ನೋಕ್ಕೆ ನೀನು ಯಾರೋ, ತಗೋ ಇದನ್ನು ನೋಡ್ಕೊ ಅಂತ ಅವನ ಕೈಗೆ ಒಂದು ಎನ್ವಲಪ್ ಕೊಟ್ಟ. ವಿನಯ್ ಅದನ್ನು ಓಪನ್ ಮಾಡಿ ನೋಡ್ದ. ಅವರು ಕೋರ್ಟಿಂದ ಬೇಲ್ ತೊಗೊಂಡು ಬಂದಿದ್ರು. ವಿನಯ್ ನಗ್ತಾ, ಸಾರಿ ಲಾಯರ್ ಸರ್, ಯು ಆರ್ ಟೂ ಲೇಟ್. ಹಾಗೆಲ್ಲ ಬಿಡೋಕ್ಕಾಗಲ್ಲ, FIR ಹಾಕಿ ಆಗೋಗಿದೆ, ಅವಳನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲೇಬೇಕು ಅಂದ. ನಾನು ಹೇಳಿದ್ರೆ ಖಂಡಿತ ಬಿಡಲೇಬೇಕಲ್ಲ ಅಂತ ಹೊರಗಿಂದ ಬಂದ್ಲು ನಿತ್ಯ. ವಿನಯ್ ಶಾಕ್ನಲ್ಲಿ, ನಿತ್ಯ ನೀವು ಇಲ್ಲಿ ಅಂದ. ನಿತ್ಯ ಯಾಕೆ ಸರ್, ಶಾಕ್ ಆಯಿತಾ? ಆಗಲಿ ಅಂತ ತಾನೇ ನಾನು ಬಂದಿದ್ದು. ನೋಡಿ, ಅವಳು ಕಿಡ್ನ್ಯಾಪ್ ಮಾಡಿದ್ದು ನನ್ನ, ಆದರೆ ನಾನೇ ಹೇಳ್ತಾ ಇದ್ದೀನಿ, ಅವಳನ್ನು ಬಿಟ್ಬಿಡಿ ಅಂದ್ಲು. ಲಾವಣ್ಯ ಆಶ್ಚರ್ಯದಲ್ಲಿ ಅವಳನ್ನೇ ನೋಡಿದ್ಲು. ವಿನಯ್ ಅಲ್ಲ ನಿತ್ಯ ಅವರೇ, ಅವರೆಲ್ಲ ನಿಮಗೆ ಅಷ್ಟೆಲ್ಲ ಹಿಂಸೆ ಕೊಟ್ಟಿದ್ದಾರೆ, ಅದಕ್ಕೆಲ್ಲ ಶಿಕ್ಷೆ ಆಗಬೇಕು ತಾನೇ? ಓ, ಈ MLA ಸಾಹೇಬರು ನಿಮ್ಮನ್ನು ಹೆದರಿಸಿ ಬೆದರಿಸಿ ಕರ್ಕೊಂಡು ಬಂದಿದ್ದಾರಾ? ಹಾಗೇನಾದರೂ ಇದ್ದರೆ ಹೇಳಿ, ಅವ್ರ ಮೇಲೂ ಕೂಡ ಒಂದು ಕೇಸ್ ಫಿಟ್ ಮಾಡೋದೆ ಅಂದ. ನಿತ್ಯ ಹಾಗೇನೂ ಇಲ್ಲ ವಿನಯ್ ಸರ್, ನನ್ನ ಯಾರೂ ಹೆದರಿಸಿಲ್ಲ, ನಾನೇ ಬಂದು ಹೇಳ್ತಾ ಇದ್ದೀನಿ, ಅವಳನ್ನ ಬಿಟ್ಬಿಡಿ ಅಂದ್ಲು. ವಿನಯ್ಗೆ ಅವಳ ಮಾತನ್ನು ಒಪ್ಕೊಳ್ಳೋಕ್ಕೆ ಆಗ್ತಿಲ್ಲ. ಸಾರಿ ನಿತ್ಯ ಅವರೇ, ಕಂಪ್ಲೇಂಟ್ ಕೊಟ್ಟಿರೋದು ನಿಮ್ಮ ಮನೆಯವರು, ಅವರಿಗೆ ಇನ್ಫಾರ್ಮ್ ಮಾಡಿದೆ ಇವಳನ್ನ ಬಿಟ್ಟರೆ ತಪ್ಪಾಗುತ್ತೆ ಅಂದ. ಲಾಯರ್ ಏಯ್ ACP, ಹೈ ವಿಟ್ನೆಸ್ ಬಂದು ಅವಳನ್ನು ಬಿಟ್ಬಿಡು ಅಂದರೆ ಬಿಡಲ್ಲ ಅಂತೀಯಲ್ಲೋ ಅಂದರು. ನಿತ್ಯ ವಿನಯ್ ಸರ್, ನಾನು ಮನೆಯವ್ರ ಹತ್ರ ಮಾತಾಡ್ತೀನಿ, ಲಾವಣ್ಯನ ರಿಲೀಸ್ ಮಾಡಿ ಬಿಟ್ಬಿಡಿ ಅಂದ್ಲು. ವಿನಯ್ ಓಕೆ ನಿತ್ಯ ಅವರೇ, ಇಲ್ಲೊಂದು ಸೈನ್ ಮಾಡಿ ಅಂತ ಏನು
ತಗೊಂಡ ಅವರು ಕೊಟ್ಟಿದ್ದ ಕಂಪ್ಲೇಂಟ್ನ ನಿತ್ಯ ವಾಪಸ್ ತಗೊಂಡ್ಲು. ರೀ ವಿನುತಾ ಅವರೇ, ಹೊರಗಡೆ ಬಿಡ್ರಿ ಅವಳನ್ನ ಅಂದ ವಿನಯ್. PC ವಿನುತಾ ಅವರು ಲಾವಣ್ಯನ ಸೆಲ್ಲಿಂದ ಹೊರಗೆ ಬಿಟ್ರು. ವಿನಯ್ ನಿತ್ಯ ಮತ್ತು ಲಾವಣ್ಯ ಕೈಯಿಂದ ರಿಜಿಸ್ಟರ್ ಬುಕ್ಗೆ ಸೈನ್ ಮಾಡಿಸ್ಕೊಂಡು ಲಾವಣ್ಯ ಹತ್ರ ಬಂದು, ನಿಮ್ಮ ಭೇಟಿ ಆಗಾಗ ಆಗ್ತಾ ಇರುತ್ತೆ ಮಿಸ್ ಲಾವಣ್ಯ ರುದ್ರಪ್ರಸಾದ್, ಮತ್ತೆ ಸಿಗೋಣ ಬಾಯ್ ಅಂದ. ಲಾವಣ್ಯ ಅವನನ್ನು ಶಾರ್ಪ್ ಲುಕ್ಕಿಂದ ಗುರಾಯಿಸಿ MLA ಜೊತೆ ಹೊರಗೆ ನಡೆದ್ಲು. ಲಾವಣ್ಯ, ಥ್ಯಾಂಕ್ ಯು ವಿನಯ್ ಸರ್, ಬರ್ತೀನಿ ಅಂತ ಸ್ಮೈಲ್ ಮಾಡಿ ಹೇಳ್ತಾ ಅಲ್ಲಿಂದ ಅವ್ರ ಹಿಂದೆನೇ ಹೋದ್ಲು. ಈ ಕಡೆ ದಿವ್ಯಾನ ಮನೆಗೆ ಕರ್ಕೊಂಡು ಹೋಗೋಕೆ ಹಾಸ್ಪಿಟಲಿಂದ ಹೊರಗೆ ಬರ್ತಾ ಇದ್ದ ರಾಹುಲ್, ಶರತ್, ಹರ್ಷಗೆ ವಿನಯಿಂದ ಕಾಲ್ ಬಂತು. ಹರ್ಷ ಕಾಲ್ ರಿಸೀವ್ ಮಾಡಿ, ಹೇಳೋ ವಿನಯ್ ಅಂದ. ಮತ್ತೆ ಶಾಕ್ನಲ್ಲಿ ಅಲ್ಲೇ ನಿಂತು ವಾಟ್ ಅಂತ ಶರತ್ ಕಡೆ ತಿರುಗಿ ಫೋನ್ನ ಲೌಡ್ ಸ್ಪೀಕರ್ ಹಾಕಿ, ಲಾವಣ್ಯ ರಿಲೀಸ್ ಆದ್ಲಾ, ಏನೋ ಹೇಳ್ತಾ ಇದೀಯಾ ನೀನು, ಯಾಕೋ ಬಿಟ್ಟೆ ಅವಳನ್ನ ಅಂದ. ವಿನಯ್, ನಾನೇನೋ ಮಾಡಲಿ, ಆ MLA ರುದ್ರಪ್ರಸಾದ್ ಲಾಯರ್ ಜೊತೆ ಕೋರ್ಟ್ ಆರ್ಡರ್ ಸಮೇತವಾಗಿ ಬಂದಿದ್ದ, ಆದರೂ ನಾನು ಬಿಡೋದೇ ಇಲ್ಲ ಅಂದೆ, ಆದರೆ ಅಂತ ರಾಗ ಹೇಳ್ದ. ಶರತ್, ಆದರೆ ಏನು ವಿನಯ್ ಅಂದ. ವಿನಯ್, ಓ ಶರತ್ ಸರ್, ನೀವು ಜೊತೆನೇ ಇದ್ದೀರಾ, ಒಳ್ಳೇದೇ ಆಯಿತು. ಶರತ್ ಸರ್, ಲಾವಣ್ಯನ ರಿಲೀಸ್ ಮಾಡಿಸಿದ್ದೇ ನಿತ್ಯ ಅವರು ಅಂದ. ಹರ್ಷ, ರಾಹುಲ್, ಶರತ್ ಮೂವರು ಒಂದು ಕ್ಷಣ ಸ್ಟನ್ನಾಗಿ ನಿಂತ್ಕೊಂಡ್ರು. ಏನು, ನಿತ್ಯನಾ, ಏನು ಹೇಳ್ತಾ ಇದ್ದೀರಾ ವಿನಯ್, ಈಗ ಎಲ್ಲಿದ್ದಾಳೆ ಅವಳು ಅಂದ ಶರತ್. ವಿನಯ್, ಅವ್ರ ಜೊತೆಗೆ ಹೋದ್ರು ಶರತ್ ಸರ್ ಅಂದ. ಹರ್ಷ, ಓಕೆ ವಿನಯ್, ಐ ವಿಲ್ ಕಾಲ್ ಯು ಬ್ಯಾಕ್ ಅಂತ ಹೇಳಿ ಕಾಲ್ ಕಟ್ ಮಾಡ್ದ. ರಾಹುಲ್, ಈ ನಮ್ಮ ನಿತ್ಯಗೆ ಏನಾಗಿದೆ, ಅವಳು ಅಷ್ಟೆಲ್ಲ ಅನ್ಯಾಯ ಮಾಡಿದಾಳೆ, ಅದಕ್ಕೆಲ್ಲ ಶಿಕ್ಷೆ ಕೊಡಿಸೋದು ಬಿಟ್ಟು ಅವಳಿಗೆ ಸಪೋರ್ಟ್ ಮಾಡಿ ಅವಳನ್ನು ರಿಲೀಸ್ ಮಾಡಿಸೋ ಅವಶ್ಯಕತೆ ಇವಳಿಗೆ ಏನಿದೆ ಅಂದ. ಶರತ್ ಕೋಪದಲ್ಲಿ, ಅವಳನ್ನ ರಿಲೀಸ್ ಮಾಡಿಸಿದ್ರೆ ಹಾಳಾಗೋಗ್ಲಿ ರಾಹುಲ್, ಆದರೆ ಅವ್ರ ಜೊತೆನೇ ಹೋಗೋ ಅವಶ್ಯಕತೆ ಏನಿದೆ? ಒಂದು ಕೆಲಸ ಮಾಡಿ ರಾಹುಲ್, ನೀವು ಹರ್ಷ ದಿವ್ಯಾನ ಕರ್ಕೊಂಡು ಮನೆಗೆ ಹೋಗಿ, ಹರ್ಷ ನಿನ್ನ ಕಾರ್ ಕೀ ಕೊಡು, ನಾನು ಪಾರಿಜಾತನ ಅಲ್ಲಿಂದ ಮನೆಗೆ ಕರ್ಕೊಂಡು ಬರ್ತೀನಿ ಅಂದ. ಹರ್ಷ, ಓಕೆ ಬ್ರೋ, ತಗೋ, ಬಿ ಕೇರ್ಫುಲ್ ಬ್ರೋ ಅಂದ. ಶರತ್, ನನ್ನ ಬಗ್ಗೆ ವರಿ ಮಾಡಬೇಡಿ ರಾಹುಲ್, ದಿವ್ಯಾನ ಸೇಫಾಗಿ ಕರ್ಕೊಂಡು ಹೋಗಿ ಅಂಥೇಳಿ ಹರ್ಷನ್ ಕಾರ್ ಹತ್ಕೊಂಡು MLA ಮನೆ ಕಡೆ ಹೊರಟ. ರಾಹುಲ್ ಮತ್ತು ಹರ್ಷ ಇಬ್ಬರು ದಿವ್ಯಾನ ಕರ್ಕೊಂಡು ಮನೆಗೆ ಬಂದರು. ಸುಮತಿ ಅಮ್ಮ, ರಾಹುಲ್ ಏನಾಯ್ತಪ್ಪ, ನಮ್ಮ ನಿತ್ಯ ಸಿಕ್ಕಿದ್ಲಾ ಅಂತ ಕೇಳಿದ್ರು. ರಾಹುಲ್, ಹೌದಮ್ಮ, ಶರತ್ ಕರ್ಕೊಂಡು ಬರ್ತಾರೆ ಅಂದ. ದಿವ್ಯಾ ರಾಹುಲ್ನ ನೋಡಿ, ನಂಗೆ ತುಂಬ ಹೊಟ್ಟೆ ಹಸಿತಾ ಇದೆ, ನನಗೂ ಊಟ ಬೇಕು ಅಂದ್ಲು. ರಾಹುಲ್, ಶ್ರುತಿ ಸತ್ಯನ ಕರ್ಕೊಂಡು ಹೋಗು, ಅವಳಿಗೆ ಊಟ ಮಾಡಿಸಿ ಸ್ವಲ್ಪ ರೆಸ್ಟ್ ಮಾಡಿಸು ಅಂದ. ಶ್ರುತಿ, ಬಾ ಸತ್ಯ ಅಂತ ಕೈ ಹಿಡಿದು ಕರೆದ್ಲು. ದಿವ್ಯಾ, ಸತ್ಯ ಅಲ್ಲ ದಿವ್ಯಾ ಅಂದ್ಲು. ಶ್ರುತಿ, ಆಯಿತು ದಿವ್ಯಾ, ಬಾ ಊಟ ಮಾಡುವಂತೆ ಕರ್ಕೊಂಡು ಹೋಗಿ ಸೋಫಾ ಮೇಲೆ ಕೂರಿಸಿದ್ಲು. ಮತ್ತಲ್ಲಿಗೆ ಊಟ ಹಾಕ್ಕೊಂಡು ಬಂದು ಅವಳಿಗೆ ತಿನ್ನಿಸ್ತಾಳೆ. ರಾಹುಲ್ ಅದನ್ನು ನೋಡಿ ನೋವಿಂದ ಕಣ್ತುಂಬ್ಕೊಂಡ. ಅಜ್ಜಿ ದಿವ್ಯಾ ಪಕ್ಕ ಬಂದು ಕೂತ್ಕೊಂಡು ಅವಳ ತಲೆ ಸವರಿ, ಸದ್ಯ ಈಗಲಾದರೂ ಎಲ್ಲ ಒಳ್ಳೇದಾಗ್ತಿದೆ, ನಮ್ಮ ನಿತ್ಯನೂ ಸಿಕ್ಬಿಟ್ಲು, ಅಕ್ಕ ತಂಗಿ ಇಬ್ಬರು ಒಬ್ರನ್ನೊಬ್ರು ನೋಡಿದ್ರೆ ಅದೆಷ್ಟು ಖುಷಿ ಪಡ್ತಾರೋ ಏನೋ, ಆ ಸಂತೋಷನ ನಾವು ನೋಡಿಕೊಂಡು ಕಣ್ತುಂಬ್ಕೋಬೇಕು ಅಂದರು. ವರ್ಷ, ನಿತ್ಯಕ್ಕ ಅಂತೂ ಸತ್ಯಕ್ಕ ಸಿಕ್ಕಿದ್ದಾರೆ ಅಂತ ಗೊತ್ತಾದರೆ ಸ್ವರ್ಗದಲ್ಲೇ ತೇಲಾಡ್ಬಿಡ್ತಾರೆ ಅಂತ ಖುಷಿಯಿಂದ ಹೇಳಿದ್ಲು. ಶ್ರುತಿ ರಾಹುಲ್ನ ಗಮನಿಸಿ, ಯಾಕೆ ರಾಹುಲ್, ಎಲ್ಲರೂ ಇಷ್ಟು ಖುಷಿಯಾಗಿ ಮಾತಾಡ್ತಾ ಇದ್ದಾರೆ, ನೀವು ಯಾಕೆ ಡಲ್ಲಾಗಿದ್ದೀರಾ, ಏನಾಯಿತು ರಾಹುಲ್, ಸತ್ಯನೂ ಸಿಕ್ಕಿದ್ದಾಳೆ, ಇನ್ನೇನು ನಮ್ಮ ನಿತ್ಯನೂ ಮನೆಗೆ ಬರ್ತಾಳೆ, ಇವರಿಬ್ಬರು ಒಂದಾಗೋದನ್ನು ಖುಷಿಯಾಗಿರೋದನ್ನು ನೋಡೋದಷ್ಟೇ ಬಾಕಿ, ಆಗಿದ್ದಾಗ ಯಾಕೆ ಸೈಲೆಂಟ್ ಆಗಿದ್ದೀರಾ ಅಂದ್ಲು. ರಾಹುಲ್, ಹೌದು ಶ್ರುತಿ, ನಮ್ಮ ಸತ್ಯ ನಿತ್ಯ ಒಂದಾಗೋದನ್ನು ನೋಡೋ ಖುಷಿ ನನಗೂ ಇದೆ, ಆದರೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಸತ್ಯ ಅವಳ ಮಗುನ ಕಳ್ಕೊಂಡಿದ್ದಾಳೆ ಶ್ರುತಿ ಅಂದ. ಎಲ್ಲರೂ ಶಾಕ್ನಲ್ಲಿ ಸತ್ಯ ಕಡೆ ನೋಡಿದ್ರು. ಪಾಪ ಅವಳ ಪಾಡಿಗೆ ಸೋಫಾಗೆ ಸ್ಟಿಚ್ ಮಾಡಿರೋ ದಾರಗಳನ್ನ ಎಣಿಸ್ತಾ ಕುಳಿತಿದ್ಲು. ಶ್ರುತಿ, ಏನು ಹೇಳ್ತಾ ಇದ್ದೀರಾ ರಾಹುಲ್ ಅಂದ್ಲು. ಹೌದು ಶ್ರುತಿ, ಹೇಗಾಯಿತು ಏನು ಅಂತ ಗೊತ್ತಿಲ್ಲ, ಆದರೆ ಸತ್ಯಗೆ ಅಬೌಟ್ ಆಗಿಬಿಟ್ಟಿದೆ, ಪಾಪ ಅವಳಿಗದ್ರ ಅರಿವೇ ಇಲ್ಲ, ಅವಳು ನಾರ್ಮಲ್ ಆದಾಗ ತನ್ನ ಮಗು ಇಲ್ಲ ಅಂತ ಗೊತ್ತಾದರೆ ಅದೆಷ್ಟು ನೋವು ಪಡ್ತಾಳೋ ಏನೋ, ಮತ್ತು ಈ ವಿಚಾರ ನಮ್ಮ ನಿತ್ಯ ಗೊತ್ತಾದರೆ ಅವಳೆಷ್ಟು ನೋವು ಪಡ್ತಾಳೋ ಏನೋ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಸತ್ಯಗಳಿಂದ ದೂರ ಇರೋ ಭರತ್ಗೆ ಈ ವಿಚಾರ ಗೊತ್ತಿದೆಯೋ ಇಲ್ವೋ, ಒಂದು ವೇಳೆ ಗೊತ್ತಾದರೆ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೋ ಏನೋ ಅಂತ ಟೆನ್ಷನ್ ಆಗ್ತಿದೆ ಶ್ರುತಿ ಅಂತ ವ್ಯಥೆ ಪಡ್ತಾ ಹೇಳ್ದ ರಾಹುಲ್.
ಎಪಿಸೋಡ್ 151 ನಿತ್ಯ ದಿವ್ಯ ಮುಖಾಮುಖಿ. ಸ್ಟೇಷನ್ನಿಂದ ರಿಲೀಸ್ ಆಗಿ ಮನೆಗೆ ಬಂದ ಲಾವಣ್ಯ ಪದ್ಮ ಅವರನ್ನು ನೋಡಿ ಮಮ್ಮೀ ಅಂತ ಓಡ್ ಬಂದು ಅಪ್ಪಿ ಅಳತೊಡಗಿದ್ಲು. ಪದ್ಮ ಅವಳು ಬೆನ್ಸ್ ಅವ್ರಿ ಅಳ್ಬೇಡ ಲಾವಣ್ಯ ಅಂತ ಸಮಾಧಾನಿಸಿದ್ರು. ಅವ್ರ ಜೊತೆನೇ ಬಂದಿದ್ದ ನಿತ್ಯನ ನೋಡಿ ಲಾವಣ್ಯನ ಬಿಟ್ಟು ನಿತ್ಯ ಹತ್ರ ಬಂದು ಕೈ ಮುಗಿತಾ, ನೀನು ಒಳ್ಳೆತನದಲ್ಲಿ ಮತ್ತೆ ಗೆದ್ಬಿಟ್ಟೆ ನಿತ್ಯ, ನನಗೋಸ್ಕರ ಎಲ್ಲ ಮರೆತು ನನ್ನ ಮಗಳನ್ನ ನಂಗೆ ವಾಪಸ್ ಕೊಟ್ಬಿಟ್ಟೆ ಅಂತ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಪದ್ಮ. ನಿತ್ಯ, ಅಯ್ಯೋ ಆಂಟಿ, ನೀವು ದೊಡ್ಡೋರು, ಹೀಗೆಲ್ಲ ಕೈ ಮುಗಿಬಾರ್ದು, ಹೋಗಲಿ ಬಿಡಿ, ನೀವು ಅಳಬೇಡಿ ಅಂತ ಸಂತೈಸಿದ್ಲು. ಲಾವಣ್ಯ ನಿತ್ಯನ ಗುರಾಯಿಸಿ, ಮಮ್ಮಿ ನೀವು ಇವಳ ಹತ್ರ ಸಾರಿ ಕೇಳಬೇಡಿ ಅಂದ್ಕೊಂಡು ನಿತ್ಯ ಹತ್ರ ಬಂದು, ನಮ್ಮ ಮಮ್ಮಿಗೋಸ್ಕರ ರಿಲೀಸ್ ಮಾಡಿಸಿದ್ಯೋ ಅಥವಾ ನನ್ನ ಮೇಲಿರೋ ಸಿಂಪತಿಯಿಂದ ರಿಲೀಸ್ ಮಾಡಿಸಿದ್ಯೋ ಗೊತ್ತಿಲ್ಲ, ಆದರೆ ಇದರಿಂದ ನಿನಗೇನು ಯೂಸ್ ಇಲ್ಲ ನಿತ್ಯ ಅಂದ್ಲು. ನಿತ್ಯ ಅವಳನ್ನೇ ಶಾರ್ಪ್ ಲುಕ್ನಲ್ಲಿ ವ್ಯಂಗ್ಯವಾಗಿ ನೋಡಿ ನಗ್ತಾ, ನೀನು ಯೂಸ್ಲೆಸ್ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ, ನಿನ್ನೇನು ಬಿಡಿಸೋದ್ರಿಂದ ನನಗೇನು ಯೂಸ್ ಇಲ್ಲ ಅಂತ ಗೊತ್ತಿದ್ದೇ ಬಿಡಿಸಿದ್ದೀನಿ, ಹೋಗಲಿ ಬಿಡು ಅಂದ್ಲು. ಲಾವಣ್ಯ, ಎನಿ ಹೌ ಥ್ಯಾಂಕ್ ಯು ನಿತ್ಯ ಅಂದ್ಲು. MLA ರುದ್ರಪ್ರಸಾದ್, ಹಾಂ ಲಾವಣ್ಯ, ನಿತ್ಯ ಬನ್ರಮ್ಮ, ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಅಂದರು. ನಿತ್ಯ, ಓಕೆ ಅಂಕಲ್ ಬನ್ನಿ ಅಂದ್ಲು. ಲಾವಣ್ಯ, ಡ್ಯಾಡಿ ಇವಳ ಜೊತೆ ನಿಮ್ಗೇನು ಮಾತು, ಇವಳು ನನ್ನ ಬಿಡಿಸಿದ್ದಾಯ್ತಲ್ಲ, ನೀನು ಹೊರಡು ನಿತ್ಯ ಅಂದ್ಲು. ಇವಳಿಗೊಂಚೂರು ಸ್ವಾಭಿಮಾನ ಅನ್ನೋದು ಇಲ್ಲ, ಅಟ್ಲೀಸ್ಟ್ ಒಂದು ಕೃತಜ್ಞತೆ ಅನ್ನೋದಂತೂ ಫಸ್ಟೇ ಇಲ್ಲ. ನಿತ್ಯ ಅವಳನ್ನೇ ಗುರಾಯಿಸಿ, ಏನು ಆರ್ಡರಾ ಅಂದ್ಲು. MLA, ಅಯ್ಯಯ್ಯೋ ನಿತ್ಯ ಹಾಗೆಲ್ಲ ಏನಿಲ್ಲ, ನೀನು ಬಾ ನನ್ನ ಜೊತೆ. ಲಾವಣ್ಯ, ಒಂದು ಕೆಲಸ ಮಾಡು, ನೀನು ನಿಮ್ಮ ಅಮ್ಮನ ಜೊತೆ ಇರಮ್ಮ ಅಂದ್ಕೊಂಡು ಹೊರಗಡೆ ಕರ್ಕೊಂಡು ಹೋದರು. ಲಾವಣ್ಯ ಮನಸ್ಸಲ್ಲಿ, ನಾನು ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀನಿ ಡ್ಯಾಡಿ ಯಾಕೆ ಈ ನಿತ್ಯನ ಅಷ್ಟೊಂದು ಮೆರೆಸ್ತಾ ಇದ್ದಾರೆ ಅಂತ ಅಲ್ಲೇ ಸೋಫಾ ಮೇಲೆ ಕುಳಿತಳು. ಆ ಕಡೆಯಿಂದ ಒಂದೇ ರಭಸದಲ್ಲಿ ಕೋಪದಿಂದ ಬಂದ ಶರತ್ MLA ಮನೆಯೊಳಗಡೆ ನುಗ್ದ. ಅಲ್ಲೇ ಸೋಫಾ ಮೇಲೆ ಕುಳಿತಾ ಮಾತಾಡ್ತಾ ಇದ್ದ ಪದ್ಮ ಮತ್ತು ಲಾವಣ್ಯನ ನೋಡಿ ಅವನ ಕಣ್ಣು ಕೆಂಪಾಯಿತು. ಸುತ್ತ ನೋಡಿ, ಹೇಯ್ ಲಾವಣ್ಯ, ಎಲ್ಲೇ ನನ್ನ ಪಾರಿಜಾತ ಅಂದ. ಲಾವಣ್ಯ ಅವನ್ನ ನೋಡಿ ಮತ್ತೆ ಪದ್ಮ ಕಡೆ ನೋಡಿ ತಲೆ ತಗ್ಸಿದ್ಲು. ಪದ್ಮ, ನಿತ್ಯ ಈಗಷ್ಟೇ ನಮ್ಮ ಮನೆಯವ್ರ ಜೊತೆ ಹೊರಗೋದ್ಲು, ನೀವು ನೋಡ್ಲಿಲ್ವಪ್ಪ ಅಂದ್ಲು. ಶರತ್, ವಾಟ್, ಪಾರಿಜಾತ ಯಾಕೆ ಹೀಗೆ ಮಾಡ್ತಾ ಇದ್ದಾಳೆ ಅಂದ್ಕೊಂಡು ಹೊರಗೆ ನಡೆದು ಈ ಕಡೆ ಆ ಕಡೆ ನೋಡ್ತಾ ಇದ್ದವನ ಎದೆ ಬಡಿತ ಇದ್ದಕ್ಕಿದ್ದ ಹಾಗೆ ಜೋರಾಯಿತು. ಎದೆ ಮೇಲೆ ಕೈ ಇಟ್ಟು ಪಾರಿಜಾತ ಅಂತ ಹಿಂದೆ ತಿರುಗಿದವನಿಗೆ ನಿತ್ಯ MLA ರುದ್ರಪ್ರಸಾದ್ನ ಜೊತೆ ಅವನ ಔಟ್ ಹೌಸ್ನಿಂದ ಬರ್ತಾ ಇರೋದು ನೋಡಿ ಅವಳ ಹತ್ರ ಬಂದ. ನಿತ್ಯ, ಓಹ್ ಶರತ್ ಸರ್, ನೀವೇ ಬಂದ್ರಾ, ನಾನೇ ಮನೆಗೆ ಬರ್ತಾ ಇದ್ದೆ ಇವಾಗ ಅಂದ್ಲು. ಶರತ್ ಕೋಪದಲ್ಲಿ ಅವಳ ಕೈ ಹಿಡಿದು ತನ್ನತ್ತ ಎಳ್ಕೊಂಡು ಮತ್ತೊಂದು ಕೈಯಲ್ಲಿ MLA ರುದ್ರಪ್ರಸಾದ್ಗೆ, ಆದಷ್ಟು ನನ್ನ ಪಾರಿಜಾತದಿಂದ ದೂರ ಇದ್ದರೆ ನಿಮ್ಮಪ್ಪ ಮಗಳಿಗೆ ಒಳ್ಳೆಯದು, ಮತ್ತೆ ಇವಳು ತಂಟೆಗೆ ಬಂದರೆ ನಾನು ಮನುಷ್ಯನಾಗಿರಲ್ಲ, ಹುಷಾರ್ ಅಂದ್ಕೊಂಡು ಅವಳನ್ನು ಎಳ್ಕೊಂಡು ಹೋಗ್ತಾ ಇದ್ದ. ನಿತ್ಯ ಹೋಗ್ತಾನೆ MLA ಕಡೆ ನೋಡಿ ಅಲ್ಲಿಂದ ಹೋದ್ಲು. ನಿತ್ಯ, ಶರತ್ ಸರ್ ಬಿಡಿ, ಕೈ ನೋವ್ತಿದೆ ಅಂತ, ಯೋ ಕೈ ನೋವ್ತಿದೆ ಬಿಡಯ್ಯ ಅಂದ್ಲು. ಶರತ್ ಹಿಂದೆ ತಿರುಗಿ, ಬಾಯಿ ಮುಚ್ಕೊಂಡು ಕಾರತ್ತು ಅಂತ ಕೈ ಹಿಡಿದು ಕಾರು ಒಳಗಡೆ ತಳ್ಳಿದವನು ಮನೆಗೆ ಬಂದು ಸೋಫಾದ ಮೇಲೆ ಅಪ್ಪ ಅಂತ ಬಿದ್ಲು. ಮನೆಯವರೆಲ್ಲ ಸೇರಿದ್ರು. ನಿತ್ಯ ಸೋಫಾ ಮೇಲೆ ಬಿದ್ದವಳು ಕೈ ಕೊಡವಿಕೊಳ್ತಾ ಎದ್ಕೊಳ್ತ್ಲು. ಶರತ್, ಏನು ಆಟ ಆಡ್ತಾ ಇದೆಯಾ ಪಾರಿಜಾತ, ನಿನಗೇನಾಯ್ತೋ ಏನೋ ಅಂತ ನಾವು ಮನೆಯವರೆಲ್ಲ ಒದ್ದಾಡ್ತಾ ಇದ್ದರೆ ನೀನು ಏನು ಹಾಗೇ ಇಲ್ಲ ಅನ್ನೋ ಹಾಗೆ ಓಡಾಡ್ತಾ ಇದೆಯಾ. ಅಲ್ಲ, ಹೇಳ್ದೆ ಕೇಳದೆ ಹಾಸ್ಪಿಟಲಿಂದ ಎಲ್ಲಿಗೆ ಹೋದೆ ನೀನು, ಹೋದವಳು ಸೀದಾ ಮನೆಗೆ ತಾನೇ ಬರಬೇಕು, ಅದನ್ನು ಬಿಟ್ಟು ಆ ದರಿದ್ರ ಲಾವಣ್ಯನ ರಿಲೀಸ್ ಮಾಡಿಸೋಕೆ ಅವಶ್ಯಕತೆ ಏನಿತ್ತು ನಿನಗೆ, ನಿನಗೇನಾದರೂ ಬುದ್ಧಿ ಇದೆಯಾ ಪಾರಿಜಾತ ಅಂತ ನಾನ್ ಸ್ಟಾಪ್ನಲ್ಲಿ ಮಾತಾಡ್ತಾ ಇದ್ದ. ನಿತ್ಯ, ಅಯ್ಯೋ ಸ್ವಲ್ಪ ಸಾಕು ಮಾಡ್ತೀರಾ, ನನಗೂ ಸ್ವಲ್ಪ ಮಾತಾಡೋಕೆ ಅವಕಾಶ ಕೊಡಿ, ಎಲ್ಲ ಆಗಿದ್ದು ನಿಮ್ಮಿಂದಾನೆ, ನನ್ನನ್ನು ಬಿಟ್ಟು ಬಂದಿದ್ದು ನೀವು, ಈಗ ನಂದೇ ತಪ್ಪು ಅನ್ನೋ ಹಾಗೆ ಮಾತಾಡ್ತಾ ಇದ್ದೀರಾ ಸರ್. ಇವ್ರಿಗೇನು ಬುದ್ಧಿ ಇಲ್ಲ, ಆತ್ರಗಿಟ್ಟ ಆಂಜನೇಯ ಹಾಗೆ ಆಡ್ತಾ ಇರ್ತಾರೆ. ನಿಮ್ಗೇನಾಗಿತ್ತು ರಾಹುಲ್ ಅಣ್ಣ ಅಂದ್ಲು. ರಾಹುಲ್, ಹೌದು ಶರತ್, ನಾವು ಕನ್ಫ್ಯೂಸ್ ಮಾಡಿಕೊಂಡ್ರೆ ಪಾಪ ಅವಳೇನು ಮಾಡ್ತಾಳೆ ಅಂದ. ಶರತ್, ಓಕೆ ರಾಹುಲ್, ನಾವೇನೋ ಕನ್ಫ್ಯೂಸ್ ಮಾಡ್ಕೊಂಡ್ವಿ, ಇವಳು ಇನ್ನೂ ಹಾಸ್ಪಿಟಲ್ನ ಬಿಟ್ಟು ಬಂದ್ವಿ ಅಂತ ಇಟ್ಕೊಳ್ಳೋಣ, ಆದರೆ ಇವಳು ಯಾಕೆ ಅಲ್ಲಿ ಲಾವಣ್ಯನ ಬಿಡಿಸ್ಬಿಟ್ಟು ಬಂದ್ಲು, ರಿಲೀಸ್ ಮಾಡಿಸಿದ್ರೆ ಹಾಳಾಗೋಗ್ಲಿ, ಅವ್ರ ಮನೆಗೆ ಹೋಗಿದ್ದಾಳೆ, ಆ MLA ಜೊತೆ ಅದೇನೋ ಮಾತಾಡ್ತಾ ಇದ್ಲು, ಏನು ಮಾತಾಡ್ತಾ ಇದ್ದೆ ಅವನ ಜೊತೆ ಅಂದ. ನಿತ್ಯ, ಅಯ್ಯೋ ದೇವ್ರೆ, ಸುಮತಿ ಅಮ್ಮ ನೀವಾದರೂ ಹೇಳಿ ಇವ್ರಿಗೆ ಸ್ವಲ್ಪ ಸಮಾಧಾನವಾಗಿ ನಾನು ಹೇಳೋದನ್ನು ಕೇಳೋದಕ್ಕೆ ಅಂದ್ಲು. ಅಜ್ಜಿ,
ಶರತ್, ಸ್ವಲ್ಪ ಅವಳದ್ದೇನು ಹೇಳ್ತಾಳೋ ಅದನ್ನು ತಾಳ್ಮೆಯಿಂದ ಕೇಳಪ್ಪ. ಬರೀ ಕೋಪ ಮಾಡ್ಕೊಳ್ಳೋದೇ ಅಲ್ಲ. ನಮ್ಮ ನಿತ್ಯ ಕಾರಣ ಇಲ್ಲದೆ ಏನೂ ಮಾಡಲ್ಲ. ನೀನು ಹೇಳು ಮಗಳೇ, ಏನಾಯಿತು ಅಂತ ಅಂದರು. ನಿತ್ಯ ಅವ್ರ ಕೆನ್ನೆಗಿಲ್ಲಿ, ನನ್ನ ಮುದ್ದು ಅಜ್ಜಿ, ಥ್ಯಾಂಕ್ ಯು ಅಜ್ಜಿ. ಅದೇ ನಿನ್ನೆ ರಾತ್ರಿ ಇವ್ರು ನನ್ನನ್ನು ಬಿಟ್ಟು ಎಲ್ಲಿ ಹೋದರು ಏನೋ ಅಂತ ನಾನು ಮನೆ ಕಡೆ ರೋಡ್ನಲ್ಲಿ ಬರ್ತಾ ಇದ್ದೆ. ಆಗಲ್ಲಿ ನನಗೆ ಪದ್ಮ ಆಂಟಿ ಸಿಕ್ಕಿದ್ರು. ಲಾವಣ್ಯನ ರಿಲೀಸ್ ಮಾಡಿಸು ಅಂತ ನನ್ನ ರಿಕ್ವೆಸ್ಟ್ ಮಾಡಿಕೊಂಡ್ರು. ಪಾಪ ಪದ್ಮ ಆಂಟಿ, ನನಗವ್ರ ಮುಖ ನೋಡೋಕ್ಕಾಗಲಿಲ್ಲ. ಲಾವಣ್ಯ ಏನೋ ತಪ್ಪು ಮಾಡಿಬಿಟ್ಲು. ಆದರೆ ಪಾಪ ಪದ್ಮ ಆಂಟಿ ಏನು ಮಾಡಿದ್ದಾರೆ? ನಮಗೇನೋ ಅಪ್ಪ ಅಮ್ಮ ಇಲ್ಲ. ಪಾಪ ಪದ್ಮ ಆಂಟಿ ಅವ್ರ ಮಗಳು ಅವ್ರ ಜೊತೆ ಇಲ್ಲದೆ ಒದ್ದಾಡ್ತಿದ್ರು. ಅದನ್ನು ನೋಡಿ ನಂಗೆ ತುಂಬ ಬೇಜಾರಾಯಿತು. ಅದು ಅಲ್ಲದೆ ನನ್ನ ಮೇಲೆ ಅವ್ರು ಹಾಕಿದ ಅನ್ನದ ಋಣ ಇದೆ. ಅದಕ್ಕೆ ಅವರಿಗೋಸ್ಕರ ಅವಳನ್ನು ರಿಲೀಸ್ ಮಾಡಿಸ್ದೆ. ನಾನು ಮಾಡಿದ್ದು ತಪ್ಪಾ ಅಜ್ಜಿ ಅಂದ್ಲು. ಅಜ್ಜಿ, ಖಂಡಿತ ಇಲ್ಲ ಕಂದ, ನೀನು ಮಾಡಿದ್ದು ಸರಿ ಇದೆ ಅಂದರು. ನಿತ್ಯ ಅದನ್ನು ಕೇಳಿ, ನಿಮ್ಮ ಮೊಮ್ಮಗನಿಗೆ ಮಾತಿಗೆ ಮುಂಚೆ ಕೋಪ, ಏ ಅದೇನು ಬುದ್ಧಿ ಕಲಿಸಿದ್ದೀರೋ ಏನೋ ಅಂದ್ಲು. ಶರತ್, ಓಕೆ, ಪದ್ಮ ಆಂಟಿ ಕೇಳಿದ್ರು ಅಂತ ಲಾವಣ್ಯನ ರಿಲೀಸ್ ಮಾಡಿಸ್ದೆ, ಓಕೆ. ಆದರೆ ಅಲ್ಲಿಂದ ನಮ್ಮ ಮನೆಗೆ ಬರೋದು ಬಿಟ್ಟು ಅವ್ರ ಮನೆಗೆ ಯಾಕೆ ಹೋದೆ? MLA ಜೊತೆ ಏನು ಮಾತಾಡ್ತಿದ್ದೆ ಅಂದ. ನಿತ್ಯ, ಅಯ್ಯೋ ಅಮ್ಮ, ಇವ್ರಿಗಿನ್ನು ಹೇಗೆ ಅರ್ಥ ಮಾಡಿಸ್ಲಿ ರೀ? ಹಾಂ, MLA ಲಾವಣ್ಯನ ಬಿಡಿಸಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ದ. ಆಮೇಲೆ ನಿಮ್ಮ ದಾರಿ ನಿಮಗೆ, ನಮ್ಮ ದಾರಿ ನಮಗೆ ಅಂದ. ಇನ್ಮೇಲೆ ನಿಮ್ಮ ತಂಟೆಗೆ ಬರಲ್ಲ ಅಂದ. ಅಷ್ಟೇ ಅಲ್ಲ ಆಗಿದ್ದು ಅಂದ್ಲು. ಸುಮತಿ, ಏಯ್ ಶರತ್, ಏನೋ ನೀನು? ಪಾಪ ನನ್ನ ಸೊಸೆ ನೋಡು ಎಷ್ಟು ಸೊರಗಿ ಹೋಗಿದೆ. ಊಟ ತಿಂಡಿ ಮಾಡ್ತೋ ಇಲ್ವೋ, ಕ್ಷೇಮವಾಗಿ ವಾಪಸ್ ಸಿಕ್ಕಿದಳಲ್ಲ ಅಂತ ಖುಷಿ ಪಡೋದನ್ನು ಬಿಟ್ಟು ಒಳ್ಳೆ ಪೊಲೀಸ್ನವ್ರ ಥರ ಎನ್ಕ್ವೈರಿ ಮಾಡ್ತಾವನೆ. ಏಯ್ ನೀನು ಬಾ ಮಗಳ, ನಿನಗೆ ಒಂದು ಸರ್ಪ್ರೈಸ್ ಇದೆ ಅಂದರು. ನಿತ್ಯ, ಸರ್ಪ್ರೈಸಾ? ಏನಮ್ಮ ಅದು ಅಂದ್ಲು. ವರ್ಷ, ನಿತ್ಯಕ್ಕ ಅದು ನಿಮ್ಮ. ಅಷ್ಟರಲ್ಲಿ ರಾಹುಲ್, ವರ್ಷ ಹೇಳ್ಬೇಡ ಅಂತ ಸನ್ನೆ ಮಾಡ್ದ. ವರ್ಷ ಸೈಲೆಂಟ್ ಆದ್ಲು. ಏನು ವರ್ಷ, ಏನೋ ಹೇಳಕ್ಕೆ ಬಂದೆ, ಯಾಕೆ ಸೈಲೆಂಟ್ ಆದೆ? ಅದೇನು ಹೇಳು ವರ್ಷ ಅಂದ್ಲು ನಿತ್ಯ. ಸುಮತಿ, ನಿತ್ಯ ಮೊದಲು ನೀನು ಫ್ರೆಶ್ ಅಪ್ ಆಗಿಬಿಟ್ಟು ಬಾ, ಆಮೇಲೆ ನಾವೇ ಹೇಳ್ತೀವಿ ಅಂದರು. ನಿತ್ಯ, ಸರಿ ಅಮ್ಮ ಅಂತ ತನ್ನ ರೂಮಿಗೆ ಹೋಗಿ ಫ್ರೆಶ್ ಆಗಿ ಮಿರರ್ ಮುಂದೆ ನಿಂತು ತಲೆ ಒರೆಸ್ತಾ ಇದ್ಲು. ಶರತ್ ಕೂಡ ರೂಮಿಗೆ ಬಂದು ಡೋರ್ ಕ್ಲೋಸ್ ಮಾಡಿ ಹಿಂದೆಯಿಂದ ಬಂದು ಅವಳನ್ನು ಗಟ್ಟಿಯಾಗಿ ತಪ್ಕೊಂಡ. ನಿತ್ಯ, ಅಯ್ಯೋ ನೀವಾ, ಮಾತಾಡ್ಕೊಂಡು ಬರಬೇಕು ತಾನೇ, ನಂಗೆ ತುಂಬ ಭಯ ಆಯಿತು ಗೊತ್ತಾ ಅಂದ್ಲು. ಶರತ್, ಭಯನಾ? ಅದು ನಿನಗೆ? ಮತ್ತು ಮನೆಯವ್ರ ಮುಂದೆ ಅಷ್ಟೆಲ್ಲ ಆವಾಜ್ ಆಗ್ತಾಯಿದೆ, ಈಗ ನೋಡಿದರೆ ಭಯ ಆಗ್ತಿದ್ಯಾ ನಿನಗೆ? ನಾನು ಬರೋದನ್ನು ನೀನು ಮಿರರ್ನಲ್ಲೇ ನೋಡಿದೆ ಅಂತ ನಂಗೆ ಗೊತ್ತು ಅಂದ. ನಿತ್ಯ, ಹೌದು ನೋಡಿದೆ, ಏನೀಗ ಅಂದ್ಲು. ಶರತ್, ಏನಂದರೆ ಈ ರಾಕ್ಷಸಿನಾ ಅಂತ ಇನ್ನೂ ಗಟ್ಟಿಯಾಗಿ ತಪ್ಕೊಂಡ. ನಿತ್ಯ, ಅಯ್ಯೋ ಬಿಡಿ ಸರ್, ಯಾರಾದರೂ ನೋಡಿದ್ರೆ ಅಂದ್ಲು. ಶರತ್, ಯಾರು ನೋಡ್ತಾರೆ? ಇದು ನಮ್ಮ ರೂಮ್, ಡೋರ್ ಕ್ಲೋಸ್ ಮಾಡಿದ್ದೀನಿ, ನಾವಿಬ್ಬರೇ ಇರೋದು ಇಲ್ಲಿ, ನಮ್ಮ ಪ್ರೈವೇಸಿಗೆ ಯಾರೂ ಅಡ್ಡ ಬರಲ್ಲ ಅಂದ. ನಿತ್ಯ, ಹೌದಾ ಅಂತ ಅವನ ಕಡೆ ತಿರುಗಿ ಅವನನ್ನು ರೊಮ್ಯಾಂಟಿಕ್ಕಾಗಿ ನೋಡ್ತಾ, ಹೊರಗಡೆ ನೋಡಿದ್ರೆ ಎಲ್ಲರ ಮುಂದೆ ಬೈದು ಇಲ್ಲಿ ಕಳ್ಳನ ಹಾಗೆ ರೊಮ್ಯಾನ್ಸ್ ಮಾಡೋಕ್ಕೆ ಬಂದಿದ್ದೀರಾ ನಿಮ್ಮನ್ನ ಅಂತ ಅವನ ಕಿವಿ ಹಿಂಡ್ತಾಳೆ. ಶರತ್, ಹಾಂ ಕಿವಿ ಕಿವಿ ಬಿಡೆ ರಾಕ್ಷಸಿ ಅಂದ. ನಿತ್ಯ ನಗ್ತಾ ಅವ್ನ ಕಿವಿ ಬಿಟ್ಟು, ನಿಮ್ಮನ್ನು ಆಮೇಲೆ ವಿಚಾರಿಸ್ಕೊತೀನಿ, ಈಗ ಮನೆಯವರೆಲ್ಲ ಏನೋ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದಾರಲ್ಲ, ಅದನ್ನು ನೋಡ್ಬೇಕು ನಾನು, ಬನ್ನಿ ಹೋಗೋಣ ಅಂತ ಅವನ ಕೈ ಹಿಡಿದು ಎಳ್ಕೊಂಡು ಹೊರಗೆ ಹೋದ್ಲು. ಹೊರಗೆ ಬಂದರೆ ಲೈಟ್ಸ್ ಎಲ್ಲ ಆಫ್ ಆಗಿತ್ತು. ನಿತ್ಯ, ಓ ನೋಡಿದ್ರೆ ಸರ್, ಆಲ್ರೆಡಿ ಸರ್ಪ್ರೈಸ್ ಪ್ಲ್ಯಾನ್ ಶುರುವಾಗಿರೋ ಹಾಗಿದೆ ಅಂತ ಬರ್ತಾಯಿದ್ಲು. ಶರತ್, ನೀನೇ ನೋಡುವಂತೆ ನಡಿ ಅಂತ ಅವಳ ಕೈ ಹಿಡಿದು ಕೆಳಗೆ ಬಂದ. ಅವರಿಬ್ಬರು ಕೆಳಗೆ ಬರ್ತಾ ಇದ್ದ ಹಾಗೆ ಲೈಟ್ಸ್ ಎಲ್ಲ ಕಲರ್ಫುಲ್ಲಾಗಿ ಆನ್ ಆಯಿತು. ನಿತ್ಯ ಸುತ್ತ ನೋಡ್ತಾ ಎಲ್ಲರೂ ನೋಡಿದ್ಲು, ಆದರೆ ಸರ್ಪ್ರೈಸ್ ಕಾಣಿಸ್ತಿಲ್ಲ. ನಗ್ತಾ, ಏನಮ್ಮ ಸರ್ಪ್ರೈಸ್ ಅಂದ್ರಿ? ಏನು ಸರ್ಪ್ರೈಸ್ ಅಂತ ನನಗೆ ಅರ್ಥನೇ ಆಗಲಿಲ್ಲ ಅಂದ್ಲು. ಶರತ್ ನಗ್ತಾ, ರಾಹುಲ್ ಸಾಕು ಆಟ ಆಡಿಸಿದ್ದು, ತೋರಿಸ್ಬಿಡಿ ಅಂದ. ರಾಹುಲ್ ನಗ್ತಾ, ಓಕೆ ನಿತ್ಯ, ಗೆಟ್ ರೆಡಿ ಟು ಸಿ ಯುವರ್ ಹ್ಯಾಪಿನೆಸ್, 1 2 3 ಆ್ಯಂಡ್ ಸರ್ಪ್ರೈಸ್ ಅಂತ ಸೋಫಾ ಬಿಟ್ಟು ಪಕ್ಕಕ್ಕೆ ಸರಿದ್ರು. ಸೋಫಾ ಮೇಲೆ ರಾಣಿಯಂತೆ ರೆಡಿಯಾಗಿ ಕುಳಿತಿದ್ದ ದಿವ್ಯಾ ಕಡೆ ಕೈ ತೋರಿಸಿದ್ರು. ನಿತ್ಯ ಒಂದು ಕ್ಷಣ ಶಾಕ್ ಆಗಿ ಕಂಬದಂತೆ ಅವಳನ್ನೇ ನೋಡ್ತಾ ನಿಂತುಬಿಟ್ಲು. ಶರತ್ ಅವಳ ಭುಜದ ಮೇಲೆ ಕೈ ಇಟ್ಟು ತಪ್ಕೊಂಡು, ಹೇಯ್ ಪಾರಿಜಾತ, ತುಂಬ ಸರ್ಪ್ರೈಸ್ ಆಗಿಬಿಟ್ಟೆ ಅಲ್ವಾ? ನನಗೆ ಗೊತ್ತು ನಿನಗೆ ಈ ಸರ್ಪ್ರೈಸ್ ನಿನ್ನ ಲೈಫ್ನಲ್ಲೇ ವೆರಿ ಇಂಪಾರ್ಟೆಂಟ್ ಅಂತ.
ನಮ್ಮ ಸತ್ಯ ಸಿಕ್ಬಿಟ್ಲು ನಿತ್ಯ ಅಂತ ಖುಷಿಯಲ್ಲಿ ಹೇಳ್ದ. ನಿತ್ಯ ಮಾತ್ರ ಗೊಂಬೆ ಅಂತೆ ನಿಂತಲ್ಲೇ ನಿಂತುಬಿಟ್ಲು.